ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ಟೈಲರಿಂಗು ಡೇ 1 ಕ್ಲಾಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಡೇ 1 ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ, ಈ ಕ್ಲಾಸಲ್ಲಿ ಬಂದು ಬೇಸಿಕಾಗಿ ನೀವು ಫಸ್ಟು ಸ್ಟಾರ್ಟಿಂಗಲ್ಲೇ ಟೈಲರಿಂಗಿಗೆ ಹೋಗಬೇಕು, ಜಾಯ್ನ್ ಆಗಬೇಕು ಅನ್ನೋದಾದರೆ ನೀವು ಏನೇನು ಮೆಟೀರಿಯಲ್ಸ್ ತೊಗೋಬೇಕು ಅಂತ ಹೇಳ್ತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ನೋಟ್ಸ್ ಪ್ರಕಾರ ರೆಕಾರ್ಡ್ಸ್ ಪ್ರಕಾರನೇ ಕಲಿಬೇಕನ್ನೋ ಆಸಕ್ತಿ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೈಲಿ ಒಂದೊಂದು ಕ್ಲಾಸ್ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತೀನಿ. ಆಫ್ಟರ್ ದಟ್ ನಾನು ಸ್ವಲ್ಪ ವೆಸ್ಟರ್ನ್ ಔಟ್ಫಿಟ್ಸು ಕೂಡ ಅಪ್ಲೋಡ್ ಮಾಡೋಣ ಅನ್ಕೊತಾ ಇದ್ದೀನಿ ನನ್ನ ಈ ಚಾನಲಲ್ಲಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಟೈಲರಿಂಗ್ ಇವಾಗ ಕಲಿಬೇಕಂತಂದರೆ ತುಂಬಾ ಅಮೌಂಟ್ ಕೊಟ್ಟು ನಾವು ಔಟ್ಸೈಡ್ ಎಲ್ಲ ಕಲಿಬೇಕಾಗುತ್ತೆ. ಬಟ್ ನಾನು ಇದರಲ್ಲಿ ಬಂದು ನನ್ನ ಚಾನಲಲ್ಲಿ ಬಂದು ಫ್ರೀಯಾಗಿಯೇ ಅಪ್ಲೋಡ್ ಮಾಡೋಣ ಅನ್ಕೊತಾ ಇದ್ದೀನಿ. ನೀವು ಏನೇ ಡೌಟ್ ಇದ್ದರೂ ಕೂಡ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ಫಸ್ಟು ಸ್ಟಾರ್ಟಿಂಗಲ್ಲಿ ಏನಂತಂದರೆ, ನೀವು ಜಾಯಿನ್ ಆಗ್ತಾಯಿದ್ದೀರಾ ನೀವು ಟೈಲರಿಂಗ್ ಕ್ಲಾಸ್ಗೆ ಅನ್ನೋ ಟೈಮಲ್ಲಿ ನೀವು ತೊಗೊಳ್ಬೇಕಾಗಿರೋದು ಏನು ಗೊತ್ತಾ, ಈ ಥರ ಒಂದು ರೆಕಾರ್ಡ್ ಅನ್ನೋದನ್ನ ತಗೊಳ್ಳಿ. ನೋಡಿ, ನಾನು ತೋರಿಸ್ತೀನಿ ನೋಡಿ. ಈ ಥರ ಒಂದು ರೆಕಾರ್ಡ್ ಅನ್ನೋದನ್ನ ಮೇಂಟೈನ್ ಮಾಡಿ ಯಾವಾಗಲೂ ಅಷ್ಟೇ. ಏನಕ್ಕಂತಂದರೆ, ಈ ರೆಕಾರ್ಡ್ ಏನಕ್ಕೆ ಮೇಂಟೈನ್ ಮಾಡಬೇಕು ಅಂತಂದರೆ, ಜಸ್ಟ್ ನಾನು ಇದರಲ್ಲಿ ತೋರಿಸ್ತೀನಿ. ಇದು ಸೈನ್ಸ್ ರೆಕಾರ್ಡ್ ಅಂದ್ರೆ ನಿಮಗೆ ಕೊಟ್ಬಿಡ್ತಾರೆ ಅಂಗಡಿಯಲ್ಲಿ. ಸೈನ್ಸ್ ರೆಕಾರ್ಡ್ ತಗೊಳ್ಳಿ. ನೋಡಿ, ಈ ಥರ ಇರುತ್ತೆ. ಇದು ಇಲ್ಲಿ ನಾನು ಡಯಾಗ್ರಾಮ್ ಹಾಕಿದ್ದೀನಲ್ಲ, ಈ ಥರ ಒಂದು ಖಾಲಿ ಒಂಥರ ರೂಲ್ಡ್ ಇರೋದಿಲ್ಲ, ಖಾಲಿ ಇರುತ್ತೆ. ಈ ಕಡೆ ಬಂದು ರೂಲ್ಡ್ ಇರುತ್ತೆ. ಓಕೆನಾ? ಈ ಥರ ನಾವು ಇಲ್ಲಿ ಈ ಥರ ಪಿಕ್ಚರ್ ಹಾಕ್ಕೊಂಡು ನೀಟಾಗಿ ಬರ್ಕೋಬೋದು. ನೋಡ್ಬೋದು ನೀವು ಪಿಕ್ಚರ್ ಎಷ್ಟು ನೀಟಾಗಿ ಇದೆ. ಇದು ಸೆಲ್ಫಿ ಕ್ಯಾಮ್ರಾಗಿರೋದ್ರಿಂದ ಈ ಥರ ಕಾಣಿಸ್ತಿದೆ ನೋಡಿ. ಈ ಥರ ಹಾಕ್ಕೊಂಡು ಈ ಕಡೆ ಬಂದು ಆ ಬ್ಲೌಸ್ದು ಎಕ್ಸ್ಪ್ಲನೇಷನ್ನ ನಾವು ನೀಟಾಗಿ ಬರ್ಕೋಬೋದು. ನಾನು ಈ ಥರ ರೆಕಾರ್ಡ್ಸ್ನ ತುಂಬಾ ಮೇಂಟೈನ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟು ಕೂಡ ಇನ್ನೊಂದು ನೋಡಿ, ಇದು ಚೆಸ್ಟ್ ಕ್ಯಾಲ್ಕುಲೇಷನು ಇದೆಲ್ಲ ನಾನು ಕೂಡ ಬರ್ತೀನಿ ಇದರಲ್ಲಿ ತುಂಬ ನೋಡಿ. ಇದ್ರದ್ದೆಲ್ಲ ನಿಮಗೆ ಇನ್ಫಾರ್ಮೇಷನ್ನು ನೋಟ್ಸ್ ಎಲ್ಲ ಬೇಕು ಅನ್ನೋದಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿದ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈ ಬ್ಲೌಸು. ನಾನಿವಾಗ ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಡ್ತಾ ಇರೋದೆಲ್ಲನೂ ಕೂಡ ಇದೇ ಥರ ಕಟಿಂಗ್ಸಲ್ಲೇ, ಏನು ಎಲ್ಲೂ ಮಿಸ್ಟೇಕ್ ಆಗೋಲ್ಲ. ಶೋಲ್ಡರ್ ಡ್ರಾಪಿಂಗ್ ಇರೋಲ್ಲ, ಚೆಸ್ಟ್ ಹತ್ರ ಟೈಟ್ ಬರೋಲ್ಲ. ಆಲ್ಮೋಸ್ಟ್ ಇವಾಗ ಕಸ್ಟಮರ್ಸ್ ಹೇಳೋದು ನಮಗೆ ಕಂಪ್ಲೇಂಟ್ ಬಂದು ಶೋಲ್ಡರ್ ಡ್ರಾಪು, ಚೆಸ್ಟ್ ಹತ್ರ ಬಂದು ಟೈಟ್ ಬರುತ್ತೆ. ಆಲ್ಮೋಸ್ಟ್ ಇದು ತುಂಬ ಜನಕ್ಕೆ ಚೆಸ್ಟ್ ಹತ್ರ ಬಂದು ಟೈಟು. ನನ್ನ ಕಟಿಂಗ್ಸಲ್ಲಿ ಬಂದು ಚೆಸ್ಟ್ ಹತ್ರ ಟೈಟ್ ಬರೋಲ್ಲ, ಹಾಗೆ ಶೋಲ್ಡರ್ ಕೂಡ ಡ್ರಾಪ್ ಆಗೋಲ್ಲ. ಈ ಥರ ಒಂದು ಏನೋ ಶೋಲ್ಡರ್ ಕೂಡ ಡ್ರಾಪ್ ಆಗೋಲ್ಲ. ಆಮೇಲೆ ಯಾವ ಒಂದು ಸೈಜ್ಗೆ ಯಾವ ಥರ ಶೋಲ್ಡರು, ನೆಕ್ ವಿಡ್ತು ತೊಗೊಳ್ಬೇಕು ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟು ತುಂಬಾ ವೆರೈಟಿ ಆಫ್ ಬ್ಲೌಸಸ್ಸು ನಾನು ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು. ಓಕೆನಾ? ಆಮೇಲೆ ಡ್ರೆಸ್ಸಸ್ ಆಗಿರ್ಬೋದು, ಪ್ಯಾಂಟ್ಸ್ ಆಗಿರ್ಬೋದು, ವೆಸ್ಟರ್ನ್ ಔಟ್ಫಿಟ್ಸ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಜಂಪ್ ಸೂಟು ಈ ಥರ ಎಲ್ಲ ಅಪ್ಲೋಡ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಈ ಥರ ಒಂದು ರೆಕಾರ್ಡ್ನ ಮೇಂಟೈನ್ ಮಾಡ್ಕೊಳ್ಳಿ ಫಸ್ಟು. ಇದೊಂದು ರೆಕಾರ್ಡು. ಇದಾದಮೇಲೆ ಈ ಒಂದು ಸ್ಕೇಲ್ ಒಂದು ತೊಗೊಂಡ್ರೆ ಸಾಕು. ಈ ಒಂದು ಸ್ಕೇಲಿಂದನೇ ನಮಗೆ ಎಷ್ಟೆಲ್ಲ ಯೂಸಸ್ ಇದೆ ಗೊತ್ತಾ ನೋಡಿ. ಇಲ್ಲೇ ನಮಗೆ ಸ್ಟ್ರೈಟು ಸಿಗುತ್ತೆ. ನೆಕ್ಸ್ಟ್ ಬಂದು ಇದು ಡ್ರೆಸ್ಸಸ್ಗಾದರೆ ಇಲ್ಲಿ ಕರು ಶೇಪ್ ಇದೆ ನೋಡಿ, ಇಲ್ಲಿ ಕರು ಶೇಪ್ ಕೂಡ ಸಿಗುತ್ತೆ ನಮಗೆ. ಈ ಥರ ಒಂದು ಸ್ಕೇಲನ್ನ ನೀವು ತೊಗೊಂಡ್ರೆ ಸಾಕು. ಎಲ್ ಸ್ಕೇಲು, ಇದಕ್ಕಿಂತ ಸ್ಮಾಲ್ ಸೈಜ್ ಸ್ಕೇಲು ಕೂಡ ನಿಮಗೆ ಸಿಗುತ್ತೆ. ಎಲ್ ಸ್ಕೇಲ್ ಇದೆ ಇದು. ಇದೇ ಎಲ್ ಸ್ಕೇಲ್ ಬಂದು ಸ್ಮಾಲ್ ಸೈಜಲ್ಲೂ ಕೂಡ ಸಿಗುತ್ತೆ. ಈ ಥರ ಒಂದು ಸ್ಕೇಲ್ ತೊಗೊಳ್ಳಿ. ಸ್ಮಾಲ್ ಬೇಕಾದರೆ ಸ್ಮಾಲ್ ತೊಗೊಳ್ಳಿ, ದೊಡ್ಡದು ಬೇಕಾದರೆ ದೊಡ್ಡದು ತೊಗೊಳ್ಳಿ. ಇನ್ನಂತಂದರೆ ಲಾಂಗ್ ಸ್ಕೇಲ್ ಸಿಗುತ್ತೆ, ಅದನ್ನು ಕೂಡ ತೊಗೊಳ್ಳಿ. ಸ್ಕೇಲ್ ಆದಮೇಲೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಬಂದು ಟೈಲರಿಂಗ್ ಟೇಪ್. ನೋಡಿ, ಇದರಲ್ಲಿ ನೋಡಿ, ಇದು ಇಂಚಸ್ಸಲ್ಲಿದೆ. ಇಂಚಸ್ಸು ಸೆಂಟಿಮೀಟರ್, ನಾವು ಆಲ್ಮೋಸ್ಟ್ ಇಂಚಸ್ಸಲ್ಲೇ ಮಾಡ್ತೀವಿ, ಸೆಂಟಿಮೀಟರ್ಸಲ್ಲಿ ಮಾಡೋಕ್ಕೋಗಲ್ಲ. ನೋಡಿ, ಇದು ಇಂಚಸ್ಸು. ಇದಿಷ್ಟು ಆದಮೇಲೆ ನಮಗೆ ನ್ಯೂಸ್ ಪೇಪರ್ ಅನ್ನೋದು ಬೇಕು. ನೀವು ಬಿಗಿನರ್ಸ್ ಆಗಿದೆ, ಫಸ್ಟ್ ನ್ಯೂಸ್ ಪೇಪರ್ ತೊಗೊಂಡು ನ್ಯೂಸ್ ಪೇಪರಲ್ಲಿ ಕಟ್ ಮಾಡಿ. ಈ ಥರ ಒಂದು ಪೆನ್ಸಿಲ್ ತೊಗೊಳ್ಳಿ. ಇನ್ನೊಂದು ಪೇಪರ್ ಸ್ಕೇಲ್ ಇದೆ. ಪೇಪರ್ ಸ್ಕೇಲ್ನ ಯೂಸ್ ಮಾಡೋದು ನಾನು ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಪೇಪರ್ ಸ್ಕೇಲ್ ಯೂಸ್ ಮಾಡಿ ಈ ಥರ ರೆಕಾರ್ಡಲ್ಲಿ ನೀವು ಹೇಗೆ ರೆಕಾರ್ಡ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀನಿ. ನಿಜವಾಗ್ಲೂ ಒಂದು ರೆಕಾರ್ಡ್ ಅನ್ನೋದನ್ನ ನೀವು ಮೇಂಟೈನ್ ಮಾಡಿಬಿಟ್ರೆ ಸಾಕು. ನೀವು ಯಾವಾಗಲೇ ಎಷ್ಟೇ ವರ್ಷಗಳು ಕಳೆದ್ರೂ ಕೂಡ ಅದನ್ನು ಬಂದು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಏನು ಬರೆದಿರ್ತೀರ ಅಂತ. ಮಾರ್ಕರ್ಸು ನೋಡಿ, ಇದು ಬಂದು ಮಾರ್ಕರು. ಇದು ಬಂದು ಕಾಟನ್ ಮೇಲೆ ಹಾಕ್ಬೋದು, ಕಾಟನ್ ಮೇಲೆ ಮಾಡ್ಕೋಬೋದು ಅಷ್ಟೇ. ಅದನ್ನು ಬಿಟ್ಟರೆ ರೆಗ್ಯುಲರ್ ಮಾರ್ಕರ್ ಬಂದು ಇದು ನಾನು ಯೂಸ್ ಮಾಡೋದಿದೆ. ಆಲ್ಮೋಸ್ಟ್ ನಾನು ಯೂಸ್ ಮಾಡೋದು ಬಂದು ಇದೆಲ್ಲ ಕಲರ್ಸಲ್ಲೂ ಸಿಗುತ್ತೆ. ಒಂದು ಪೀಸ್ ಬಂದು 2 ರೂಪೀಸ್ ಏನೋ ಆಗುತ್ತೆ ನೋಡಿ. ಇದು ಈ ಮಾರ್ಕರು. ಈ ಮಾರ್ಕರ್ನ ಯೂಸ್ ಮಾಡಿ. ಆಮೇಲೆ ಸೀಸರ್ಸು, ಟ್ರಿಮ್ಮರ್ಸು ಇದೆಲ್ಲ ತೊಗೋಬೇಕು. ಬೇಸಿಕಾಗಿ ನ್ಯೂಸ್ ಪೇಪರು, ಸೀಸರ್ ಬಂದು ನಾನು ಈ ಥರ ಒಂದು ಬ್ಲ್ಯಾಕ್ ಸೀಸರ್, ಇದು ಬಟ್ಟೆ ಕಟ್ ಮಾಡೋಕ್ಕಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಇದನ್ನು.
ಇದು ಬಟ್ಟೆ ಕಟ್ ಮಾಡೋಕ್ಕಂತಲೇ ನಾನು ಇಟ್ಕೊಂಡಿರೋಂಥದ್ದು. ಇದನ್ನು ಬಿಟ್ಟರೆ ನಾನು ಇನ್ನೊಂದು ಟ್ರಿಮ್ಮರ್ ಇದೆ. ಟ್ರಿಮ್ಮರ್ ಬಂದು ನಾನು ಪೇಪರ್ ಕಟ್ಟಿಂಗ್ ಅಂತ ಇಟ್ಕೊಂಡಿದ್ದೀನಿ. ಇನ್ನೊಂದು ಈ ಥರ ಒಂದು ಕತ್ರಿ ತೊಗೊಂಡು ಇದು ಬಟ್ಟೆಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ಪೇಪರ್ ಕಟ್ಟಿಂಗ್ ಮಾಡೋದಕ್ಕೆ ಒಂದು ಬರುತ್ತೆ, ಅದನ್ನು ನಾರ್ಮಲ್ ಸೀಸರ್ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ಇಸ್ಕೊಳ್ಳಿ. ಇದೆಲ್ಲ ಫಸ್ಟ್ ಡೇ ಕ್ಲಾಸ್ ಅಂತಲೇ ಅಂದ್ಕೊಳ್ಳಿ. ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ನೀವು ಇನ್ನೂ ಏನಾದರೂ ಕಲಿಬೇಕು ಅನ್ನೋದಾದರೆ ನನ್ನ ವೀಡಿಯೋಗಳಲ್ಲಿ ಬಂದು ಹೂಕ್ ಆ್ಯಂಡ್ ಎಮ್ಮಿಂಗ್ ಆ್ಯಂಡ್ ಹೂಕು ಹೈ ಅದೆಲ್ಲ ಹಾಕೋದೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ಬೇಸಿಕ್ ಬಂದು ಇದಿಷ್ಟು ತೊಗೊಳ್ಬೇಕು. ಫಸ್ಟ್ ಡೇ ಕ್ಲಾಸಲ್ಲಿ ನೀವು ಬರಬೇಕಾದ್ರೆ ಇದಿಷ್ಟು ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಬಂದು ನೀವು ಬಿಗಿನರ್ಸ್ ಆಗಿದ್ದರೆ ಸ್ಟಿಚಸ್ನ ಹೇಗೆ ಹಾಕಬೇಕು ಅಂತ ಹೇಳ್ತೀನಿ. ಹಾಗೆ ನನ್ನ ವೀಡಿಯೋಗಳಲ್ಲಿ ಬಂದು ನಾನು ಏನು ಹಾಕಿದ್ದೀನಿ ಅಂತಂದರೆ ಕೆಲವೊಂದು ಮಿಷಿನ್ಸ್ ಬಗ್ಗೆ ಕೂಡ ಅಪ್ಡೇಟ್ ಕೊಟ್ಟಿದ್ದೀನಿ. ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಯಾವ ಮಿಷಿನ್ ಯಾವ ಯೂಸ್ ಮಾಡಬೇಕು, ಬಿಗಿನರ್ಸ್ ಯಾವ್ದು ತೊಗೋಬೇಕು, ಇದೆಲ್ಲ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ನೀವು ನೋಡ್ಕೊಂಡು ಬನ್ನಿ. ಇದು ಫಸ್ಟ್ ಡೇ ಕ್ಲಾಸು. ನೆಕ್ಸ್ಟ್ ಯಾವ ಕ್ಲಾಸ್ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ನಾನೇ ಹೇಳ್ತೀನಿ. ಸ್ಟಿಚಸ್ಸು ನೀವು ಬಿಗಿನರ್ಸ್ ಆಗಿದ್ದರೆ ಯಾವ ಸ್ಟಿಚಸ್ನ ಹೆಂಗೆ ಹಾಕೋಬೇಕು ಅಂತ ನಾನು ಹೇಳ್ತೀನಿ. ಅದನ್ನು ಮಿಷಿನಲ್ಲೇ ಮಾಡಿ ತೋರಿಸ್ಬೇಕು. ನೆಕ್ಸ್ಟ್ ಕ್ಲಾಸಲ್ಲೇ ಹೇಳ್ತೀನಿ ನಾನು. ಓಕೆ, ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಟ್ಸ್ ಪ್ರಕಾರ ಯಾರೆಲ್ಲ ಕ್ಲಾಸಸ್ ಕಲಿಬೇಕು ಅನ್ಕೋತಾ ಇದ್ದೀರೋ, ಇದೇ ಥರ ನೋಟ್ಸ್ ಎಲ್ಲದಕ್ಕೂ ನೋಟ್ಸ್ ಬೇಕು ಅನ್ಕೋತಾ ಇದ್ದೀರೋ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಬಟನ್ನ ಒತ್ತಿ. ನೀವು ಲೈಕ್ ಮಾಡಿದಷ್ಟು ನನ್ನ ವೀಡಿಯೋ ಬಂದು ತುಂಬ ಜನಕ್ಕೆ ಶೇರ್ ಆಗುತ್ತೆ. ಹಾಗೆ ಕಾಮೆಂಟ್ ಮಾಡಿ. ಓಕೆನಾ. ನನ್ನ ವೀಡಿಯೋ ಸ್ವಲ್ಪ ಎಂಗೇಜ್ ಆಗುತ್ತೆ ನೀವು ಕಾಮೆಂಟು ಲೈಕ್ಸ್ ಎಲ್ಲ ಮಾಡಿದ್ರೆ, ಶೇರ್ ಮಾಡಿದ್ರೆ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.